ಶಿವಮೊಗ್ಗದಲ್ಲಿ ಎಸ್ಎಲ್ಸಿ ವಿದ್ಯಾರ್ಥಿಯ ಹತ್ಯೆಯಾಗಿದೆ. ಈ ವಿಚಾರದಲ್ಲಿ ಪಾಪ ಹೆತ್ತವರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಎಸ್ಎಲ್ಸಿ ವಿದ್ಯಾರ್ಥಿಯ ಹತ್ಯೆ ಹಿಂದೆ ಗಾಂಜಾ ಘಾಟು ಈಗ ಕೇಳಿ ಬರ್ತಾ ಇರೋದು. ಗಾಂಜಾ ನಶೆಯಿಂದಲೇ ಅನ್ಯ ಕೋಮಿನ ಯುವಕರು ಈ ಕೊಲೆಯನ್ನ ಮಾಡಿದ್ದಾರೆ. ಅಪ್ರಾಪ್ತರು ಕೂಡ ಗಾಂಜಾ ನಶೆಯಲ್ಲೇ ಇದೆ ಅಂತಿದ್ದಾರೆ. ಆ ಕೋಮಿನಲ್ಲಿ ಗಾಂಜಾ ಎಲ್ಲ ಸೇದೋ ಆಗಿಲ್ವಲ್ಲ. ಸದ್ಯ ಬಂಧಿತ ಅಪ್ರಾಪ್ತರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ನಿನ್ನೆ ಸಂಕೇತನ ಹಲ್ಲೆಗೈದು ಮುಸ್ಲಿಂ ಅಪ್ರಾಪ್ತರು ಅನ್ನುವಂಥದ್ದು ಧ್ವನಿಯನ್ನು ಎತ್ತಿದ್ರು ಹಿಂದೂ ಸಂಘಟನೆಗಳು. ಅವರಲ್ಲಿ ಯಾವುದು ಇಲ್ವಲ್ಲ, ಹಾಗಿದ್ದಾಗ ಏನು ಪಾಠ ಮಾಡ್ತಾರೆ? ಇವ್ಯಾವುದು ಸೇದೋ ಹಂಗಿಲ್ಲ, ಇವ್ಯಾವುದನ್ನು ಕೂಡ ಕುಡಿಯೋ ಹಂಗಿಲ್ಲ, ಇವೆಲ್ಲ ನಿಷೇಧ ಅಲ್ವಾ? ಹೇಗೆ ಪಾಲನೆ ಆಗುತ್ತೆ ಹೇಳೋದು ಸುಲಭ. ನಿಮ್ಮ ಮನೆ ಮಕ್ಕಳನ್ನು ಕಳ್ಕೊಂಡಾಗ ಅಮಾಯಕರು ಅಂತ ಹೇಳ್ಕೊಂಡು ಬರ್ತೀರಾ. ನಿಮ್ಮ ಮಕ್ಕಳು ಯಾರನ್ನಾರ ಮೇಲಿನ ಹಲ್ಲೆ ಮಾಡಿದಾಗ ಅಮರ ಬಚ್ಚ ಏನು ಮಾಡಿಲ್ಲ ಅಂದ್ಕೊಂಡು ಬರ್ತೀರಾ, ಅಮಾಯಕರು ಅಂದ್ಕೊಂಡು. ಈಗ ಏನಾಗಿದೆ ಗೊತ್ತಾ, ಇತ್ತೀಚೆಗೆ ಒಂದು ಯೋಚನೆ ಮಾಡ್ಕೊಳ್ಳಿ. ಒಂದು ಜಸ್ಟ್ ನೀವೇ ಇತ್ತೀಚೆಗೆ ನಡೀತಾ ಇರುವಂಥ ಎಲ್ಲ ಕೇಸ್ಗಳು ಅಮಾಯಕರಿಂದಲೇ ನಡೀತಾ ಇದೆ. ಕಾರಣ ಕೇಸ್ಗಳಾಗೋದಿಲ್ಲ, ಯಾರೂ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ. ಯುವಕರೆಲ್ಲ ಮಾಡಿದ ತಕ್ಷಣ ಅವ್ರಿಗೆ ಕೇಸ್ ಹಾಕ್ತಾರೆ, ಒಳಗಡೆಗೆ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಮಾಯಕರ ಮೂಲಕವಾಗಿ ಅನೇಕ ಕೆಲಸಗಳನ್ನು ಮಾಡ್ಸಕ್ಕೆ ಶುರು ಮಾಡಿದಂಗಿದೆ ಇತ್ತೀಚೆಗೆ. ನನ್ನ ಸಹೋದ್ಯೋಗಿ ಈಗ ಪುನೀತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಫೈನಲ್ ಈಗ ಏನು ಸಿಗ್ತಾ ಇದೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ? ಯಾತಕ್ಕೋಸ್ಕರ ಈ ಕೊಲೆ ಆಯ್ತಂತೆ? ಪಾಪ ಸಣ್ಣ ಹುಡುಗನ ಕೊಲೆ ಮಾಡುವ ಹಂತಕ್ಕೆ ಯಾಕ್ರಿ ಹೋಯ್ತು ಅಂತೆ? ಯಾರ್ರೀ ಅವರು? ಅರುಣ್, ಏನು ಶಿವಮೊಗ್ಗದ ಊರುಗಡೂರಿನ ಅಪ್ರಾಪ್ತ ಬಾಲಕ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಕೂಡ ತೀವ್ರಗೊಳಿಸಿರುವಂಥದ್ದು. ಈಗಾಗಲೇ ಅಪ್ರಾಪ್ತ ಅನೇಕೊಮ್ಮಿನ 7 ಜನ ಬಾಲಕರನ್ನು ಕೂಡ ಈಗಾಗಲೇ ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು, ಮತ್ತೆ ವೈದ್ಯಕೀಯ ತಪಾಸಣೆ ಕೂಡ ನಡೆಸ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಹಿಂದೂ ಸಂಘಟನೆಯರಾಗಿರೋದು ಮತ್ತೆ ಶಾಸಕರಾಗಿರೋ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಗಾಂಜಾ ಅಂದ್ರೆ ಶಿವಮೊಗ್ಗದಲ್ಲಿ ಸಾಕಷ್ಟು ಗಾಂಜಾ ಕೂಡ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಗಾಂಜಾ ಸೇವನೆಯಿಂದ ಈ ರೀತಿ ಆಗಿದ್ದಂತಹ ಕೊಲೆ ಆಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬಂಧನ ಮಾಡಿದಂತಹ 7 ಜನ ಅಪ್ರಾಪ್ತ ಬಾಲಕರು ಕೂಡ ವೈದ್ಯಕೀಯ ತಪಾಸಣೆ ಕೂಡ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಹಿಂದೂ ಸಂಘಟನೆಯರಾಗಿರೋದು ಮತ್ತೆ ಮುಸ್ಲಿಂ ಮುಖಂಡರು ಕೂಡ ಬಂದು ಅಪ್ರಾಪ್ತ ಬಾಲಕ ಅಂದ್ರೆ ಕೊಲೆಯಾದಂತಹ ಬಾಲಕನ ಮೃತದೇಹವನ್ನು ನೋಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೆ ಕೂಡಲೇ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲ ಕೂಡ ಬಂಧನ ಮಾಡಬೇಕು ಮತ್ತೆ ಕಠಿಣವಾದಂತಹ ಶಿಕ್ಷೆ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಪೊಲೀಸರು ಕೂಡ ಜಿಲ್ಲೆಯಾದ್ಯಂತ ಒಂದು ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅದರಲ್ಲೂ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳು ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಿರುವಂಥದ್ದು. ಈಗಾಗಲೇ CM ಅವರು ಕೂಡ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಒಂದು ಕರೆಯನ್ನು ಮಾಡಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಅದರಲ್ಲೂ DC ಅವರಿಗೆ ಕೂಡ ಸ್ವತಃ ಬಂದು ಅವರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೆ 15 ಲಕ್ಷ ಪರಿಹಾರ ಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಲಭ್ಯವಾಗ್ತಿರುವಂಥದ್ದು. ಪ್ರಮುಖವಾಗಿ ಈ ಪ್ರಕರಣ ಏನಿದೆ, ಈ ಅಪ್ರಾಪ್ತ ಬಾಲಕನ ಮೇಲೆ ಕೊಲೆ ಪ್ರಕರಣ ಏನಿದೆ, ಇದು ನಿಜಕ್ಕೂ ಶಿವಮೊಗ್ಗದಲ್ಲಿ ಸಾಕಷ್ಟು ಹಿಂದೂ ಪರ ಸಂಘಟನೆಯವರು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ 18 ವರ್ಷದ ಯುವಕ 17ರಿಂದ 18 ವರ್ಷದ ಯುವಕ ಈ ರೀತಿಯಾಗಿ ಕೊಲೆ ಆಗ್ತಾನೆ ಅಂತ ಅಂದ್ರೆ ನಿಜಕ್ಕೂ ಒಂದು ಖಂಡನೀಯ ಆಗಿರುವಂಥದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೇಗಾಗಿರಬೇಕು ಅಂತ ಯೋಚನೆ ಮಾಡಿ ಹೆತ್ತವರ ಪರಿಸ್ಥಿತಿಗಳು ಅಲ್ಲಿ ಇಷ್ಟೆಲ್ಲ ಆದಾಗ